ಲಿಂಗ. ಓಕೆ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಲಿಂಗು ಚಂದ್ರಪ್ಪನವರು ಅಂತೇಳಿ. ಹೌದು, ಏನು ಸರ್ ಅದು? ಇದು ಲಿಂಗಗಳು ಸರ್. ಲಿಂಗಗಳ? ಇಷ್ಟಲಿಂಗ. ಇಷ್ಟಲಿಂಗ, ಹೌದು ಸರ್. ನೋಡಿ, ಇದು ಈ ಲಿಂಗ ಇದರೊಳಗಡೆ ಇಟ್ಟು ಮಾಡೋದು ಸರ್. ಹೌದಾ? ಇದು ಸ್ಥಾವರ ಲಿಂಗ, ಇದು ಇಷ್ಟಲಿಂಗ. ಇದನ್ನು ಕರಡಿಗೆ ಒಳಗಡೆ ಹಾಕೊಳ್ತಾರೆ. ಕರಡಿಗೆ ಏನು ಗೊತ್ತಿಲ್ಲ ಸರ್, ಈ ಥರ ಹಾಕೊಳ್ಳೋದು ಕರಡಿಗೆ. ನೀಲೇಶ್ವರ ಲಿಂಗ ಇದೆಲ್ಲ ಬರ್ತಾರಲ್ಲ ಸರ್, ಇದನ್ನು ಇದರೊಳಗಡೆ ಇರುತ್ತೆ ಸರ್. ಓಕೆ ಓಕೆ. ಇದನ್ನು ಹಾಕ್ಕೊಂಡು ಶಿವ ಪೂಜೆ ಮಾಡೋದು ಸರ್. ಹೌದಾ? ಸುಮಾರು ಜನ ಲಿಂಗ ಹತ್ರ ಹಾಕ್ಕೊಂಡಿರ್ತಾರೆ, ನೋಡಿದೆ. ಸೊ ಅದರೊಳಗಡೆ ಇದೇನೇ ಇರೋದು? ಇದೇ ಸರ್ ಇರೋದು. ಇದು ಲಿಂಗ, ಅದರೊಳಗಡೆ ಇದು. ಹೌದಾ? ಓಕೆ ಓಕೆ. ಸ್ಥಾಯಿ ಲಿಂಗ, ಇಷ್ಟಲಿಂಗ. ಇಷ್ಟಲಿಂಗ ಸರ್. ಪುತ್ತೂರು ಮಠ ಅಂದರೆ ಇದೇ ಸರ್ ಮೊದಲು. ಇದೇ ಮೊದಲು? ಹೌದು. ಶಿವರಾತ್ರೇಶ್ವರರು ಇಲ್ಲಿಗೆ ಆದಿ ಜಗದ್ಗುರುಗಳು. ಹಾಂ ಹಾಂ. ಅವ್ರ ಕಾಲದಲ್ಲಿ ಇದೆಲ್ಲ ಆಗಿದ್ದು. ಮಹದೇಶ್ವರರು ಬಂದು ರಾಗಿ ಬಿಸಿ ಸೇವೆ ಮಾಡಿದ್ದಾರೆ ಸರ್. ಒಳಗಡೆ ರಾಗಿ ಕಲ್ಲಿದೆ ಸರ್. ಮಹದೇಶ್ವರರು ಬಂದು ರಾಗಿ ಬಿಸಿ ಸೇವೆ ಮಾಡಿದ್ದಾರೆ. ಅದನ್ನು ಶ್ರೀ ಜಗದ್ಗುರುಗಳು ಶಿವರಾತ್ರೇಶ್ವರರು ಇದ್ದರು ಸರ್. ಅವ್ರು ಬಂದು ಕೇಳೋದಂತೆ, ನಾನು ಒಂದು ಕಾಯಕ ಮಾಡಬೇಕು, ಏನು ಕಾಯಕ ಮಾಡಬೇಕಲ್ಲ, ನೋಡಪ್ಪ ರಾಗಿ ಬೀಸು ಸೇವೆ ಇದೆ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೆ ರಾಗಿ ಬೀಸಿದ್ದಾರೆ ಇಲ್ಲಿ. ಸೊ ಇದು ಇಲ್ಲಿ ಓದುವಂತಹ ಮಕ್ಕಳು ಹಾಸ್ಟೆಲ್ಲು. ಇಲ್ಲಿ ಪೂಜೆಗೆ ಬಂದು ಹೋಗ್ತಾ ಇರೋವಂಥ ಬಸವಗಳಿವು. ನೋಡೋಣ, ಮಾತಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ನಮಸ್ಕಾರ ಸರ್. ಸರ್ ನಮಸ್ಕಾರ. ಬಸವಣ್ಣ ನಮಸ್ಕಾರ. ಯಾವರು ಸರ್? ಸರ್ ನಾವು ಮಂಗ್ಲ, ಚಾಮರಾಜನಗರ. ಏನು ಸರ್ ಇದು ಅಲ್ಲಿ ಬಸವನ ಪೂಜೆ ಅಂತ ಬಂದಿದ್ರಲ್ಲ? ಇದು ಮುಡುಕ್ತಾರೆ ದವನ್ ಬಸವಗಳು. ಮುಡುಕ್ತಾರೆ ದವನ್ ಬಸವ, ಪಾರ್ವತಿ ದವನ್ ಬಸವಗಳು. ಪಾರ್ವತಿ ದವನ್ ಬಸವ ಅಂತ. ಏನು ವಿಶೇಷ ಅಂತ? ಇದನ್ನ ನಾವು ಮುಡುಕ್ತೆರೆಯಲ್ಲಿ ಜಾತ್ರೆ ಮಾಡ್ಕೊಂಡು, ಜಾತ್ರೆ ಆಗುತ್ತೆ ನೋಡಿ, ಈಗ ದೊಡ್ಡ ಜಾತ್ರೆ ಆಗುತ್ತಲ್ಲ, ಆ ಜಾತ್ರೆ ಮಾಡ್ಕೊಂಡು ನಾವು ಶ್ರೀಶೈಲಕ್ಕೆ ಕರ್ಕೊಂಡೋಗಿ ಬಸವಗಳನ್ನ ಇಲ್ಲಿ ಅಮ್ಮನವ್ರನ್ನ ಪೂಜೆ ಮಾಡಿ ಲಗ್ನ ಮಾಡಿ ಶ್ರೀಶೈಲಕ್ಕೆ ಕರ್ಕೊಂಡು ಹೋಗೋದು ನಮ್ಮ ಪದ್ಧತಿ. ಪ್ರತಿ ವರ್ಷ ಪದ್ಧತಿ. ಅಂದ್ರೆ ಯಾವ ಥರ ಕರ್ಕೊಂಡು ಹೋಗ್ತೀರಾ ಅಂತ? ಇಲ್ಲಿ 2 ತಿಂಗಳು ಪಾದಯಾತ್ರೆ ಮಾಡ್ಕೊಂಡು. ಪಾದಯಾತ್ರೆನೇ ಕರ್ಕೊಂಡು ಹೋಗ್ತೀರಾ? 2 ತಿಂಗಳು. ಹೌದಾ? ನಮಸ್ಕಾರ ಸ್ವಾಮಿ. 2 ತಿಂಗಳು ಪಾದಯಾತ್ರೆ ಮಾಡಿ ಅಲ್ಲಿ ಮುಡುಕ್ತೆರೆಯಲ್ಲಿ ತೇರಿನ ದಿನ 9 ದಿನನೂ 9 ದಿನವೇ ಮುಡುಕ್ತೆರೆಯಲ್ಲಿ ಜಾತ್ರೆ ಆಗುತ್ತೆ. ಅಮ್ಮನವ್ರದ್ದು ಜಾತ್ರೆ ಆಗುತ್ತೆ. 9ನೇ ದಿನಕ್ಕೆ ಬಸವನ ಮಾಲೆ ಅಂತ ಆಗುತ್ತೆ. ಬಸವನ ಮಾಲೆ. ಆ ಬಸವ ಯಾವ ಅಮ್ಮನವ್ರಿಗೆ ಯಾವ ಬಸವ ಇಷ್ಟವಾಗಿರುತ್ತೆ ಆ ಬಸವ ಅಮ್ಮನವ್ರಿಗೆ ಮಾಲೆ ಆಗುತ್ತೆ. ಅಲ್ಲಿ ಓಡಿಸ್ಕೊಂಡು ಹೋದ್ರೆ ಮಾಲೆ ಆಗುತ್ತೆ. ಆ ಬಸವನ್ನ ನಾವು ಶ್ರೀಶೈಲಕ್ಕೆ ಕರ್ಕೊಂಡು ಹೋಗ್ತೀವಿ ಅನ್ನೋ ಪದ್ಧತಿ ಇಲ್ಲಿ. ಅದು ಎಲ್ಲಿ ನಡೆಯುತ್ತೆ? ಅದು ಮುಡುಕ್ತರಲ್ಲಿ ನಡೆಯುತ್ತೆ ಪ್ರತಿ ವರ್ಷ. 7ನೇ ತಾರೀಕಿನ ಶುರು ಆಗುತ್ತೆ. 9 ಇದು ಇಲ್ಲಿ ದನಗಳ ಜಾತ್ರೆ ನಡೆಯುತ್ತೆ ಇಲ್ಲಿ. ಇವಾಗ ನಡೆಯುತ್ತೆ. ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಇದು ಎಲ್ಲ ಹಳ್ಳಿಕಾರ ಹಸುಗಳೇ ಸರ್ ಇವೆಲ್ಲ? ಹಳ್ಳಿಕಾರ ಎತ್ತುಗಳು. ಸರ್ ನಮಸ್ಕಾರ. ನಿಮ್ಮ ಹೆಸರು? ಪ್ರಕಾಶ್ ಅಂತ. ನೀವು ಕರ್ಕೊಂಡ್ಬಂದಿದ್ದೀರಾ ಹಸುಗಳನ್ನ? ಎತ್ತು ನೀವೇ ಮಾತಾಡಿ ಸರ್, ಒಂದು 2 ಮಾತಾಡಿ. ಇನ್ನೇನು ಅದೇ ನಾವು ಫಸ್ಟು ಕೊಂಗಳಿ ಅಂತ ಕೊಂಗಳಿಗೆ ಹೋಗ್ತೀವಿ. ಕೊಂಗಳಿ ಬೆಟ್ಟಕ್ಕೆ ಗೊತ್ತಾ ನಿಮ್ಗೆ? ಇಲ್ಲ. ಕೊಂಗಳಿ ಬೆಟ್ಟಕ್ಕೆ ಅಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಅಲ್ಲಿಗೆ ಹೋಗಿ ಅಲ್ಲಿಂದ ಬಂದು ಇಲ್ಲಿಗೆ ಬರ್ತೀವಿ. ಇಲ್ಲಿಂದ ಈಗ ನಾವು ತೇರಿನ ದಿವಸ ಮುಡುಕ್ತೆರೆಗೆ ಹೋಗ್ತೀವಿ. ಮುಡುಕ್ತೆರೆ ಒಂದು ಶಿವರಾತ್ರಿ ಹಬ್ಬದ ಒಂದು ವಾರಕ್ಕೆ ನಾವು ಹೊರಪಯಣ ಅಂತ ಮಾಡಿ 2 ತಿಂಗಳಾಗುತ್ತೆ ನಾವು ಹೋಗಿ ಬರೋದು. ಮನೆ ಬಿಟ್ಟು ಹೋದ್ರೆ ಇನ್ನು ಮುಂದಕ್ಕೆ ಬರ್ಬೇಕಾದ್ರೆ ಪಾದಯಾತ್ರೆ ಮಾಡ್ಕೊಂಡು ಮಧ್ಯೆ ಬರಾಗಿಲ್ಲ. ಮನೆ ಬಿಟ್ಟ ಮ್ಯಾಗ ಇನ್ನೂರು ಬರಾಗಿಲ್ಲ. ಮತ್ತೆ ಪ್ರಾಣಿಗಳಿಗೆಲ್ಲ ಮೇವು ಯಾವ ತರ? ಎಲ್ಲ ಊರಲ್ಲಿ ಭಕ್ತಾದಿಗಳಿದ್ದಾರೆ, ಕೊಡ್ತಾರೆ. ಭಕ್ತಾದಿಗಳು ಇದಕ್ಕೆಲ್ಲ ಮೇವು ಅಂದ್ರೆ ಕರ್ನಾಟಕದಿಂದ ಬಂದಿದ್ದಾರೆ ಅಂತ ಅಲ್ಲಿ ಸ್ವಲ್ಪ ಗುರುತಿಸ್ತಾರೆ. ಗೊತ್ತು, ಗುರುತಿಸ್ತಾರೆ. ಆಂಧ್ರದಲ್ಲೇ ಗೊತ್ತು. ಓಕೆ. ಶ್ರೀಶೈಲ ಆಂಧ್ರ. ನಾವು ಆಂಧ್ರಕ್ಕೆ ಮಠದಿಂದ ಏನಾದ್ರು ಒಂದು ವೆಹಿಕಲ್ ವ್ಯವಸ್ಥೆ ಮಾಡ್ಕೊಟ್ಟಿಲ್ವಾ ಅಂತ? ಇಲ್ಲ ಆ ಥರ ಊರ್ಲಿ ಪೂಜೆ ಇದೇನಿ ಡೈರೆಕ್ಟ್ ಹೊಂಟೋಗಿಲ್ಲ ನಾವು.
ಹಾಂ 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 ಪ್ರತಿಯೊಂದು ಊರ್ಲು ಆಲ್ಟ್ ಮಾಡಿ ಇದ್ದು ಆ ಊರ್ಲಿ ಪೂಜೆ ತಿರ್ಸ್ಕೊಂಡು ಹೋಗಿ 2 ತಿಂಗಳು ಪಾದಯಾತ್ರೆ ಮಾಡ್ಕೊಂಡು ಹೋಗ್ಬೇಕು. ಬೆಂಗಳೂರು 15 ದಿವಸ ಇರ್ತೀನಿ ಸಿಟಿ ಒಳಗೆ. ಎಷ್ಟು ವರ್ಷಗಳ ಇತಿಹಾಸ ಇದೆ ಅಂತ? ಸಖತ್ತಾಗಿ ನಮ್ಮ ಸಾವಿರ ತಂದೆ, ವರ್ಷಗಳ ನಮ್ಮ ಇತಿಹಾಸ ತಾತ, ಇದೆ. ಹಾಂ, ಮುಂದಿನ ಕಾಲದ ಸುಮಾರು ಇತಿಹಾಸ ಇದೆ. ನಿಮ್ಮೂರದ್ದು ಯಾವಾಗ ಜಾತ್ರೆ ಆಗುತ್ತೆ ಸರ್? ಬರ್ತೀನಿ. ಮುಡುಕ್ತರಲ್ಲಿ 7ನೇ ತಾರೀಕು ಫೆಬ್ರವರಿ 7ನೇ ತಾರೀಕು ಫೆಬ್ರವರಿ 7ನೇ ತಾರೀಕು ಮುಡುಕ್ತಲ್ಲಿ ಇರುತ್ತೆ. ನೀವು ಅದಾದ 9 ದಿವಸಕ್ಕೆ ನಾವೆಲ್ಲ ಸಿಗ್ಬೇಕಾರೆ ತಾರೀಕು ಸಾಯಂಕಾಲ ಬಂದ್ರೆ ಇಲ್ಲಿ ಜಾತ್ರೆ ಆಗೋದಕ್ಕೆ ಇದು ಸಂಕ್ರಾಂತಿ ಆಗಿರಲೇಬೇಕು ಅಂತನಾ ಯಾವ ಥರ ಈ ಥರ ವಿಶೇಷ ಇಲ್ಲ, ಅಲ್ಲಿ ಇದು ಬುದ್ಧರು ಯಾವುದೋ ಒಂದು ಟೈಮ್ ನೋಡಿ ಇರ್ತಾರೆ. ಪಳ್ಳಿ ಸಂಕ್ರಾಂತಿ ಹಬ್ಬ ಆದ್ಮೇಲೆ ಬೀಳೋದು. ಸಂಕ್ರಾಂತಿ ಹಬ್ಬ ಆದ್ಮೇಲೆ ಇರೋದು. ಇದು ಇದೇ ದಿವಸ ಬೀಳ್ಬೇಕಂತ ಫಿಕ್ಸ್ ಇಲ್ಲ ಇದು. ಇವರು ಒಂದು ಟೈಮ್ ನೋಡ್ಕೊಂಡು ಈ ಟೈಮಲ್ಲಿ ಮಾಡ್ತಾರೆ. ಸರ್ ನಿಮ್ಮ ಹೆಸರು? ಪ್ರವೀಣ್ ಅಂತ. ಪ್ರವೀಣ್ ಅಂತಾರೆ ಸರ್. ಸರ್ ಹೇಳಿ ಸರ್, ನೀವು ಕರ್ಕೊಂಡ್ಬಂದಿದ್ದೀರಾ ಬಸವನ? ಹಾಂ ಅಂದ್ರೆ ಇದು ಊರಿಂದ ಬಸವನ ನಿಮ್ಮ ಸ್ವಂತ ಬಸವನ? ಇದು ನಾವು ಬಿಟ್ಬಿಡ್ತೀವಿ ಹೋಗಿದ್ದು ಕರ್ಕೊಂಡ್ ಬರೋದು ಈ ಜಾತ್ರೆ time. ಅಂದ್ರೆ ಪ್ರಾರಂಭ ಅಂದ್ರೆ ಇಲ್ಲಿ ಬಂದು ನೀವು ಪೂಜೆ ಮಾಡಿಸ್ಕೊಂಡೇ ಹೋಗೋದು. ಇವರು ನಮ್ಮ ಇಲ್ಲಿಂದ ಬಂದು ಮತ್ತೆ ಕೊಂಗಾಳಿ ಬೆಟ್ಟಕ್ಕೆ ಹೋಗ್ತೀರಾ? ದೊಡ್ಡ ಸ್ವಾಮೀಜಿ ಅವ್ರನ್ನ ಕೊಂಗಳಿ ಬೆಟ್ಟ ಆಗೋಯ್ತು. ಮೆಸೇಜ್ ಮಾಡಿ ಫೋನ್ ಮಾಡಿ ಕೊಂಗಳಿ ಬೆಟ್ಟೆಯಿಂದ ಊರು ಬಂದು ಈಗ ಇಲ್ಲೇ ಬಂದಿದ್ದೀವಿ. ಓಕೆ. ಇಲ್ಲಾದ್ಮೇಲೆ ಮುಡುಕ್ತಾರೆ. ಶುಕ್ರವಾರ ಗಂಟೆ ಇಲ್ಲೇ ಇರ್ತೀವಿ. ಶುಕ್ರವಾರ ಗಂಟೆ ಇಲ್ಲೇ ಇರ್ತೀವಿ. ಶುಕ್ರವಾರ ಗಂಟೆಯಲ್ಲಿ ಇರ್ತಾರೆ ಮುಡುಕ್ತಾರೆ. ಅಂದ್ರೆ ಪ್ರಾರಂಭ ಆಗೋದು ಮುಡುಕುತೊರೆಯಿಂದನೇ ಪ್ರಾರಂಭ ಆಗುತ್ತೆ ಅಂತನಾ? 7ನೇ ಕೊಂಗಳಿ ಕೊಂಗಳಿ ಬೆಟ್ಟ ಕೊಂಗಳಿ ಬೆಟ್ಟನೇ ಪ್ರಾರಂಭ ಆಗುತ್ತೆ ಅಂತನಾ? ಓಕೆ. ಅಲ್ಲಿ ಏನು ವಿಶೇಷ ಅಂತ? ಅದು ಮಲ್ಲಿಕಾರ್ಜುನ ಸ್ವಾಮಿ ಅಲ್ಲಿ ಲೇಡೀಸ್ ಪ್ರವೇಶ ಇಲ್ಲ. ಹೌದಾ? ಗಂಡಸರು ಮಾತ್ರ. ಲೇಡೀಸ್ ಯಾರು ಹೋಗೋಗಿಲ್ಲ ಆ ದೇವಸ್ಥಾನಕ್ಕೆ. ಹೌದಾ? ಸೊ ಇಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೆ, ನಿಮ್ಗೆ ನೋಡಿದ್ನಲ್ಲ ಪೂಜೆ ಮಾಡಿಸಿದ್ರಲ್ಲ, ಅದಕ್ಕೋಸ್ಕರ ಖುಷಿ ಆಯಿತು. ಇಲ್ಲ, ಇವತ್ತು ಸಂಜೆವರೆಗೆ ಇರ್ತೀವಿ. ಸಂಜೆ ಇರ್ತೀವಿ. 7ನೇ ತಾರೀಕಲ್ವಾ? ಫೆಬ್ರವರಿ 7ನೇ ತಾರೀಕು ಮುಡುಕ್ತಾರೆ. ತೇರು ನೀವು 15ಕ್ಕೆ ಬಂದ್ರೆ ಇವು ನಾವು ಸಿಗ್ತವೆ. ಸಿಕ್ಕೋದು 15ನೇ ತಾರೀಕು ಬಂದ್ರೆ ಬಸವನ ಸಿಗ್ತವೆ. ಬಸವನ ಮಾಲೆ ಅಂದ್ಬಿಟ್ಟು ಹೋದ್ ಸಲ ಎಡತ್ತಿಗೆ ಮಾಲೆ ಹಾಕಿಸ್ತೀನಿ. ಇಲ್ಲೇನಾ? ಇಲ್ಲ ಮುಡುಕ್ತಾರೆ. ಮುಡುಕ್ತಾರಲ್ಲಿ. ಓಕೆ 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 ಸರ್. ಜಾತ್ರೆ ಅಂದ್ರೆ ಎಲ್ಲ ಜಾತ್ರೆಗಳು ಹೋಗ್ತಾ ಇರ್ತೀರಾ? ಇಲ್ಲ, ಕರೆದ್ರೆ ಮಾತ್ರ ನಾವಾಗಿಲ್ಲ ಹೋಗಲ್ಲ. ಇಲ್ಲಿ ಚನ್ನಪಟ್ಟಣದಲ್ಲಿ ಒಂದು ಆಯ್ತಲ್ಲ ಜಾತ್ರೆ, ಕೆಂಗಲ್ ಹನುಮಂತ ಜಾತ್ರೆ. ಇಲ್ಲ ಅಲ್ಲ ಹೋಗಿಲ್ಲ ಜಾತ್ರೆಗಳಿಗೆ ಹೋಗಲ್ಲ. ನೋಡಿ, ಬುದ್ಧವರಿಂದ ಇಲ್ಲಿ ಫೋನ್ ಮಾಡಿದಾಗ ಇಲ್ಲಿ ಬರೋದು ನಾವು. ಅವ್ರು ಕರೆಸ್ಕೊಂತಾರೆ ಮಾತ್ರ ಬರೋದು, ಸುಮ್ಮನೆ ಹೋಗಲ್ಲ. ಸರಿ ಸರ್, ಆಯ್ತು. ಸರಿ ಆಯ್ತು.